ಸ್ವಲ್ಪ ನಮ್ಮ ಮನೆಯಲ್ಲಿ ಒಂದು ಅಂದರೆ ನಮ್ಮ ಮಾವನವ್ರದ್ದು ಇದಾಗಿರೋದ್ರಿಂದ ಯಾವುದೇ ಥರದ ಸೆಲೆಬ್ರೇಷನ್ ಅಂತ ಏನಿಲ್ಲ. ಆದರೆ ನಮ್ಮ ಬಂಧು ಬಳಗದವರು, ಹಿತೈಷಿಗಳು, ನಮ್ಮ ಆತ್ಮೀಯರು ಎಲ್ಲರೂ ಬಂದು ಬೆಳಗಿಂದ ಮನೆಗೆ ಬಂದೇ ವಿಶ್ ಮಾಡ್ತಾ ಇದ್ದಾರೆ. ಅದು ನಿಜವಾಗ್ಲೂ ಭಾಳ ಖುಷಿ ಕೊಡುತ್ತೆ. ಯಾಕೆಂದರೆ ಅವರೆಲ್ಲರೂ ಅವರ ಟೈಮನ್ನು ನನಗೋಸ್ಕರ ಅವರ ಒಂದು 1 ಅವರ್ನ ನನಗೋಸ್ಕರ ಇಟ್ಟು ನನಗೆ ಬಂದು ವಿಶ್ ಮಾಡಿ ಹೋಗ್ತಾರಲ್ವ, ಅದಕ್ಕಿಂತ ಇನ್ನೇನು ಬೇಕು ಹೇಳಿ, ಸೆಲೆಬ್ರೇಷನ್ ಅಲ್ವಾ? ಸೊ ಅದೇ ಸೆಲೆಬ್ರೇಷನ್ ಅಂತ ಅನ್ಕೋತೀನಿ. ಕೃತಜ್ಞತೆ ಹೇಳೋದಕ್ಕೆ ಪದಗಳೇ ಇಲ್ಲ. ಯಾಕೆಂದರೆ ಪಾಪ ಅವರು ಅಷ್ಟು ಪ್ರೀತಿಯಿಂದ ಬರ್ತಾರೆ ಮನೆ ತನಕ ಬಂದು, ಬೆಳಿಗ್ಗೆ ಎಲ್ಲ ಬಂದು ಮನೆ ತನಕ ಕಾದು ಬಿಟ್ಟು ವಿಶ್ ಮಾಡಿ ಹೋಗ್ತಾರೆ. ಸೊ ಅವ್ರಿಗೆ ನನ್ನ ಕಡೆಯಿಂದ ನಾನು ಧನ್ಯವಾದ ಮಾತ್ರ ಹೇಳಬಲ್ಲೆ. ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಕಾಗಲ್ಲ. ಇವಾಗ ದೇವರು ನಮಗೆ ಒಂದು ಅವಕಾಶ ಕೊಟ್ಟಿದ್ದಾನೆ. ನಮ್ಮ ಮನೆಯವ್ರಿಗೆ ಒಂದು MLA ಅನ್ನೋದೊಂದು ಪದವಿಯನ್ನು ಕೊಟ್ಟು, ಆ ಪದವಿನ ಸರ್ವಿಸ್ ಓರಿಯೆಂಟೆಡ್ ಪದವಿ ಅಂತ ಅನ್ಕೋತೀನಿ ನಾನು. ಏಕೆಂದರೆ ಜನರಿಗೆ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯವೋ ಅಷ್ಟು ಸರ್ವ್ ಮಾಡಬೇಕು, ಸರ್ವಿಸ್ ಮಾಡಬೇಕು ಅನ್ನೋದನ್ನು ನಾನು ಅಂದ್ಕೊಂಡಿದ್ದೀನಿ. ನನ್ನ ಕಡೆಯಿಂದನೂ ನಮ್ಮ ಗರುಡ ಫೌಂಡೇಶನ್ ಥ್ರೂ ಏನೇನು ಕೆಲಸಗಳಾಗುತ್ತೋ ನಾವು ವಿದ್ಯಾರ್ಥಿಗಳಿಗೆ ನಾವು ಸ್ಕೂಲ್ ಮಕ್ಕಳು ಮತ್ತು ಅವ್ರ ವಿದ್ಯಾಭ್ಯಾಸನ ನಮ್ಮದು ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ಮಕ್ಕಳಿಗೆ ಬೇಕಾಗುವಂಥ ಪುಸ್ತಕಗಳಿರ್ಬೋದು ಅಥವಾ ನೋಟ್ಬುಕ್ಸು, ಕೆಲವರಿಗೆ ಫೀಸ್ ಕಟ್ಟೋಕ್ಕಾಗಲ್ಲ, ಅದನ್ನು ನಮ್ಮ ಕಡೆಯಿಂದ ಎಷ್ಟು ಸಾಧ್ಯವೋ ಅಷ್ಟು ರೀಚ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ.